ನಮಸ್ಕಾರ ರೀ. ಕನ್ನಡ ಜನಶ್ರೀ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ವಿಶೇಷ ಮಾಹಿತಿಯನ್ನ ನಾನು ನಿಮ್ಗೆ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ರೈತರ ಗಂಡು ಮಕ್ಕಳ ಮದುವೆಗೆ 10 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಸಿಎಂ ಸಿದ್ದರಾಮಯ್ಯ ಅವರ ಟೇಬಲ್ ಮೇಲೆ ಮನವಿ ಹೋಗಿದೆ ಅಂತೆ. ರೈತರ ಮನೆಯ ವ್ಯವಸಾಯ ಮಾಡುವ ಗಂಡು ಮಕ್ಕಳಿಗೆ ಈಗ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ 10 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕು ಎನ್ನುವ ಮಹತ್ವದ ಮನವಿ ಪತ್ರ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟೇಬಲ್ ಮೇಲೆ ತಲುಪಿದೆ. ಗ್ರಾಮೀಣ ಬದುಕು ಮತ್ತು ಕೃಷಿ ಜೀವನದಿಂದ ಸರಿಯಾಗಿರುವ ಪ್ರವೃತ್ತಿಯೇ ಈ ಬೇಡಿಕೆಯ ಪ್ರಮುಖ ಕಾರಣವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ರೈತರ ಕುಟುಂಬಗಳಲ್ಲಿ ಗಂಡು ಮಕ್ಕಳಿಗೆ ವಧು ಸಿಗ್ತಾ ಇಲ್ಲ, ಮದುವೆ ಆಗುವ ಪರಿಸ್ಥಿತಿ ಉಂಟಾಗುತ್ತಿರುವುದಿಲ್ಲ. ಇದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಬೆಳೆಯುತ್ತಿದೆ. ಹೆಣ್ಣು ಮಕ್ಕಳು ಹಳ್ಳಿಗೆ ಯಾಕೆ ಹೋಗಬೇಕು, ಹಳ್ಳಿ ಜೀವನ ಯಾಕೆ ಬೇಕು ಎನ್ನುವ ಮನೋಭಾವ ಬೆಳೆಸಿಕೊಂಡಿರುವುದರಿಂದ ನಗರ ಜೀವನದ ಆಕರ್ಷಣೆಗೆ ಮಾರು ಹೋಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ಮಾಡುವ ರೈತ ಕುಟುಂಬಗಳಿಗೆ ಹೆಣ್ಣು ಮಕ್ಕಳೇ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ಮನವಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಗುರುನಾಥ್ ಕುಣಿಗಲ್ ಶಾಸಕರ ಮೂಲಕ ರೈತರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ರೈತರ ನಿಯೋಗ ಶಾಸಕರ ಮುಂದೆ ಭೇಟಿಯಾಗಿ ಈ ವಿಷಯವನ್ನ ಸರ್ಕಾರಕ್ಕೆ ತಿಳಿಸಿದೆ. ಈಗ ನಾವು ಮಾರ್ಚ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ಆ ಬಜೆಟಿನಲ್ಲಿ ರೈತರ ಮನೆಯ ವ್ಯವಸಾಯ ಮಾಡುವ ಗಂಡು ಮಕ್ಕಳಿಗೆ, ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಅದು 10 ಲಕ್ಷ ರೂಪಾಯಿ ತಲಾ 10 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಯೋಜನೆಯನ್ನ ಸೇರಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಇದೀಗ ಹೆಣ್ಣು ಮಕ್ಕಳ ಮದುವೆಗೆ ಮುಂದಾಗಲು ಪ್ರೋತ್ಸಾಹ ಸಿಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆಯೋ ಅಥವಾ ಇಲ್ವೋ ಕಾದು ನೋಡೋಣ. ವಧುವಿಗೆ ವರರ ಸಿಗುವುದಿರುವುದು ಗ್ರಾಮೀಣ ಭಾಗದಲ್ಲಿ ದೊಡ್ಡ ಸಮಸ್ಯೆಯಾಗಿದೆ. ಈಗ ಸಿಟಿ ಜೀವನ ಅಂತ ಹೇಳ್ತಾರಲ್ಲ, ಈ AI ಯುಗದಲ್ಲಿ ಆಕರ್ಷಿತರಾಗಿ ಹಳ್ಳಿ ಜೀವನವೇ ಉತ್ತಮ ಎನ್ನುವುದು ಕೆಲವರ ಭಾಸವಾಗಿದೆ. ಈ ಮೂಲಕ ಸರ್ಕಾರ ಏನಾದರೂ ಈ ರೈತರ ಮನವಿಯನ್ನ ಒಪ್ಪಿಕೊಂಡು ಫೈನಲ್ ಆಗಿ ಕೊಡುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡೋಣ. ರಾಜ್ಯದ ಬಜೆಟ್ ಮಾರ್ಚ್ನಲ್ಲಿ ಈ ಹೊಸ ಮನವಿಯನ್ನ ಇಡ್ತಾರಾ ಅಥವಾ ಇಲ್ಲ ಅನ್ನೋದನ್ನ ಕಾದು ನೋಡೋಣ. ನಮಸ್ಕಾರ.